Audio Jungle. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮಗನ ಸ್ಮೈಲ್ ಎಂದ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ಸೊ ಏನಿಲ್ಲ, ಇದು ಒಂದು ಸ್ಮಾಲ್ ವಿಡಿಯೋ. ಏನಂದರೆ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾಯಿದ್ವಿ. ಸೊ ತುಂಬಾ ಸಿಂಪಲ್ ಆಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿಲ್ಲ, ಒಂದು ಜಾರಿಗೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಇಡಿ ಕೊತ್ತಂಬರಿ ಸೊಪ್ಪು, ಒಂದು ಇಡಿ ಪುದೀನ, ಒಂದು ಸ್ವಲ್ಪ ಕಾಯಿ ತುರಿ, ಕೊನೆಯದಾಗಿ 4 ಮೆಣಸಿನ್ಕಾಯಿ, ಅದಾದಮೇಲೆ ಸ್ಪೈಸಸ್. ಓಕೆ, ಪಲಾವ್ ಎಲೆ, ಜೀರಿಗೆ, ಈ ಸ್ಪೈಸಸ್ನ ಹಾಕ್ಕೊಂಡು ನುಣ್ಣಗೆ ಏನು ಮಾಡಬೇಕು, ಮಿಕ್ಸಿಗೆ ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಕುಕ್ಕರ್ಗೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಒಂದು ಸ್ವಲ್ಪ ಜೀರಿಗೆ ಇರ್ಬೋದು, ಸೋಂಪು ಕಾಳು ಇರ್ಬೋದು. ಸೊ ಇದನ್ನೆಲ್ಲ ಹಾಕಿ ಆಮೇಲೆ ಒಂದು ಒಣಮೆಣಸಿನ್ಕಾಯಿ, ಅದಾದಮೇಲೆ ಒಂದು 4-5 ಗೋಡಂಬಿ. ಇದು ಟೋಟಲಿ ಆಪ್ಷನಲ್ಸ್, ಬೇಕಂದರೆ ಹಾಕೋಬೋದು, ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಕುದ್ದ ಮೇಲೆ ನೋಡಿ, ಒಂದೇ ಒಂದು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆದ ನಂತರ 1-2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ತಗೊಂಡಿರೋದು ಬೀನ್ಸ್ ಆ್ಯಂಡ್ ಕ್ಯಾರೆಟ್. ನಿಮಗೆ ಬೇಕಾದರೆ ಆಲೂಗೆಡ್ಡೆ ಮತ್ತು ಹೂಕೋಸು, ಯಾವ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು 2 ತರಕಾರಿ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಮೇಯ್ನಾಗಿ ಮೆಂತ್ಯ ಸೊಪ್ಪು, 1 ಇಡಿ ಫುಲ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಹಾಕಿ ನಾನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮೆಂತ್ಯ ಸೊಪ್ಪು ಹಾಕಿದ್ರೆ ಟೇಸ್ಟು ಬೇರೆ ಥರನೇ ಇರುತ್ತೆ, ಮಾತ್ರ ಸಖತ್ತಾಗಿರುತ್ತೆ. ಇದನ್ನು ಆಲ್ರೆಡಿ ನಾನೊಂದು 4-5 ಟೈಮ್ಸ್ ಇದೇ ಮೆಥಡಲ್ಲಿ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ತರಕಾರಿ ಮತ್ತು ಸೊಪ್ಪು ಒಂದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಸೊ ಇದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದೇ ಮೆಥಡಲ್ಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇದಾದ ನಂತರ ನೆಕ್ಸ್ಟ್ ನಾನು ಹಾಕ್ತಾಯಿದ್ದೀನಿ ಮಸಾಲೆ ರುಬ್ಕೊಂಡಿದ್ನಲ್ಲ, ಆ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ತರಕಾರಿ ಜೊತೆಗೆ. ಅದಾದಮೇಲೆ ಇದನ್ನು ಮಿಕ್ಸ್ ಮಾಡಿದ ಮೇಲೆ 1 ಬೌಲ್ ಬಟಾಣಿ, ಇದು ಫ್ರೋಝನ್ ಬಟಾಣಿ, ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೋಬೋದು. ಆಮೇಲೆ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟಕ್ಕೆ ಕರೆಕ್ಟಾಗಿ 2 ಲೋಟ ನೀರು ಹಾಕಿದ್ರೆ ಚೆನ್ನಾಗಾಗುತ್ತೆ. ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಇವಾಗ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಕ್ಕೂ ಮುಂಚೆನೇ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಚೆನ್ನಾಗಿ ಎಲ್ಲದಕ್ಕೂ ಹಿಡಿಯುತ್ತೆ. ಆಮೇಲೆ ಸ್ವಲ್ಪ ಮೊಸರು, ಕೆಲವರಿಗೆ ಮೊಸರು ಇಷ್ಟ ಆಗ್ಬೋದು, ಮೊಸರು ಇಷ್ಟ ಆಗದೇ ಇರ್ಬೋದು. ಇಷ್ಟ ಆಗೋರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಈಗ ನೋಡಿ 2 ಲೋಟ ನೀರನ್ನ ಹಾಕ್ತಾಯಿದ್ದೀನಿ. 2 ಲೋಟ ನೀರು ಹಾಕಿದ ಮೇಲೆ ಕೊನೆಯದಾಗಿ ನಾನು ಇದು ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಅದೆಲ್ಲ ಆದಮೇಲೆ ಮೇಲೆ ಹಾಕಿದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟಕ್ಕೂ ಈಗಲೇ ಚೆಕ್ ಮಾಡ್ಕೊಂಡು ಹಾಕಬೇಕು. ಅದಾದಮೇಲೆ ಕೊನೆಯದಾಗಿ ಕಸೂರಿ ಮೇಥಿ ಹಾಕಿ ಕುಕ್ಕರ್ನ ನಾನು ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ. 2 ವಿಸಿಲ್ ಆಗಬೇಕು. ನೋಡಿ ಇವಾಗ ಹೇಗಾಗಿದೆ ಅಂತ ತೋರಿಸ್ತೀನಿ. ವಿಸಿಲ್ ಫುಲ್ ಇಳಿದಿದೆ. ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಅಂದರೆ ಸ್ಮೆಲ್, ಆ ಘಮ ಎಷ್ಟು ಚೆನ್ನಾಗಿ ಬರ್ತೈತೆ ಗೊತ್ತಾ. ಸೊ ಇದು ಮಸಾಲೆನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಸಖತ್ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ, ಯಾವ ಥರ ಬಂತು ಅಂತ ಹೇಳಿ. ಆ್ಯಕ್ಚುಲಿ ಇನ್ನೂ ಬೇರೆ ತರಕಾರಿಗಳನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಸಿಂಪಲ್ಲಾಗಿ 2 ತರಕಾರಿ ಹಾಕಿ ಮಾಡಿದ್ದೀನಿ. ಆಲೂಗೆಡ್ಡೆ ನಾನು ತಿಂತಾ ಇಲ್ಲಲ್ಲ ಇನ್ನೂ, ಅದಕ್ಕೋಸ್ಕರ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ.